ಕೊಪ್ಪಳ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಅವ್ಯಾಹತವಾಗಿ ನಡೀತಿದೆ. ಕಳೆದ ತಿಂಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿ ಈ ಬೋಟ್ಗಳನ್ನು ಸೀಸ್ ಮಾಡಿದ್ರು. ಆದರೆ ಅದೇ ಜಾಗದಲ್ಲಿ ಈಗ ಒಂದು ತಿಂಗಳ ನಂತರ ಮತ್ತೆ ಈಗ ಮರಳು ಮಾಫಿಯಾ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿಯ ಹಿರೇಹಳ್ಳದ ಭಾಗದಲ್ಲಿದ್ದೀನಿ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಕಳೆದ ತಿಂಗಳು ಕೊಪ್ಪಳದ ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದೇ ಜಾಗದಲ್ಲಿ ಈ ಒಂದು ಬೋಟ್ಗಳನ್ನು ಸೀಸ್ ಮಾಡಿದ್ರು. ಅಂದರೆ ಒಂದು ತಿಂಗಳ ಹಿಂದೆ ಇಲ್ಲಿ ಅಪಾರ ಪ್ರಮಾಣದ ಮರಳನ್ನು ಸೀಸ್ ಮಾಡಿದ್ರು. ಆದರೆ ಒಂದು ತಿಂಗಳ ನಂತರ ಇದೀಗ ಮತ್ತೆ ಇಲ್ಲಿ ಮರಳು ಮಾಫಿಯಾ ಆರಂಭವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ಹಿರೇಹಳ್ಳದಲ್ಲಿ ಸಾಕಷ್ಟು ಬೋಟ್ಗಳನ್ನು ಹಾಕಿ ಒಂದು ಮರಳನ್ನು ಫಿಲ್ಟರ್ ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ರಾಜಾರೋಷವಾಗಿ ಇಲ್ಲಿ ಮರಳು ಮಾಫಿಯಾ ನಡೀತಿದ್ರು ಕೂಡ ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಈ ಒಂದು ಮರಳು ಮಾಫಿಯಾ ತಡೆಗಟ್ಟಕ್ಕೆ ವಿಫಲವಾಗಿದ್ದಾರೆ. ಈ ಒಂದು ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕಳೆದ ತಿಂಗಳು ಕೇವಲ ನಾಮಕಾವಸ್ಥೆ ರೈಡ್ ಮಾಡಿ ಇದೀಗ ಮತ್ತೆ ಈ ಒಂದು ಅಕ್ರಮ ಮರಳು ಮಾಫಿಯಾಗೆ ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಇಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಈ ಹಿರೇಹಳ್ಳದ ಎರಡೂ ಬದಿಯಲ್ಲಿ ಅಂದರೆ ಈ ಒಂದು ಹಿರೇಸಿಂದೋಗಿ ಮಧ್ಯೆ ಇರತಕ್ಕಂಥ ಈ ಹಿರೇಹಳ್ಳದ ಎರಡೂ ಬದಿಯಲ್ಲಿ ಈಗ ಸಾಕಷ್ಟು ಬೋಟ್ಗಳನ್ನು ಅಳವಡಿಸ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಹಾಡ ಹಗಲೇ ಇಲ್ಲಿ ರಾಜಾರೋಷವಾಗಿ ಈ ಫಿಲ್ಟರ್ ಮಾಫಿಯಾ ನಡೀತಿದೆ. ನೀವು ದೃಶ್ಯಗಳಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ತಿರ್ಬೋದು. ಇಲ್ಲಿ TV9 ಕೂಡ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದ ತುಂಗೆಯ ಒಡಲನ್ನು ಬಗೆತಿದ್ದಾರೆ ಮರಳು ದಂಧೆಕೋರರು. ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಈ ಒಂದು ದಂಧೆಗೆ ಕೊಪ್ಪಳ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಕೃಪಾ ಕಟಾಕ್ಷ ಇದೆ. ಅವರ ಬೆಂಬಲಿಗರೇ ಬಹುತೇಕ ಇಲ್ಲಿ ಮರಳು ಮಾಫಿಯನ್ನು ಮಾಡ್ತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನನ್ನ ಬಲಭಾಗದಲ್ಲಿ ಅಪಾರ ಪ್ರಮಾಣದ ಮರಳನ್ನು ಈಗಾಗಲೇ ಸಂಗ್ರಹಿಸಿದ್ದು. ಕೇವಲ ಕಳೆದ ತಿಂಗಳು ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಸುಮ್ಮನಾಗಿದ್ದರು, ಹೊರತಾಗಿ ಯಾವುದೇ ದೂರನ್ನು ಕೊಟ್ಟಿರಲಿಲ್ಲ. ಕೇವಲ ಇಲ್ಲಿ ಬೋಟ್ಗಳನ್ನು ಮಾತ್ರ ಸೀಸ್ ಮಾಡಿದ್ರು. ಆದರೆ ಯಾವುದೇ JCBಗಳನ್ನು ಸೀಸ್ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಈಗ ಒಂದು ತಿಂಗಳ ನಂತರ ಇಲ್ಲಿ ಮತ್ತೆ ಮರಳು ಆರಂಭವಾಗಿರೋದಕ್ಕೆ ಎಲ್ಲೋ ಒಂದು ಕಡೆ ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಇದು ಎಲ್ಲದಕ್ಕೂ ಸಾಥ್ ಕೊಟ್ಟಿರೋ ಒಂದು ಅನುಮಾನ ಕಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಇಲ್ಲಿ ಅಪಾರ ಪ್ರಮಾಣದ ಮರಳನ್ನು ಸಂಗ್ರಹ ಮಾಡಿಟ್ಟಿರ್ತಕ್ಕಂಥದ್ದು. ಈ ಒಂದು ಹಿರೇಹಳ್ಳ ಏನಿದೆ, ಹಿರೇಹಳ್ಳಕ್ಕೆ ಸಾಕಷ್ಟು ಬೋಟ್ಗಳನ್ನು ಅಳವಡಿಸಿ ಬೋಟ್ಗಳ ಮೂಲಕ ಇಲ್ಲಿ ಫಿಲ್ಟರ್ ಮಾಡಿರ್ತಕ್ಕಂಥ ಇಲ್ಲಿ ಅಪಾರ ಪ್ರಮಾಣದ ಮರಳನ್ನು ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಅವ್ಯಾಹತವಾಗಿ ಮರಳು ಮಾಫಿಯಾ ನಡೀತಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕೊಪ್ಪಳದಿಂದ ಈ ಒಂದು ಗದಗ, ಹುಬ್ಬಳ್ಳಿ ಮತ್ತು ಹೊಸಪೇಟೆ ಭಾಗಕ್ಕೆ ಇಲ್ಲಿಂದ ಮರಳನ್ನು ಸಾಗಿಸ್ತಾರೆ. ನೀವು ನೋಡ್ತಿರ್ಬೋದು. ಅಪಾರ ಪ್ರಮಾಣದ ತಗ್ಗುಗಳನ್ನು ಇಲ್ಲಿ ತೆಗೆದು ಬೋಟ್ಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ರಾಜಾರೋಷವಾಗಿ ಮರಳು ಮಾಫಿಯಾ ನಡೀತಿದ್ರು ಕೂಡ ಇಲ್ಲಿಗೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಕ್ರಮ ಕೈಗೊಂಡಿಲ್ಲ. ಕಳೆದ ತಿಂಗಳು ನಾಮಕಾವಸ್ಥೆ ಕೇವಲ ರೈಡ್ ಮಾಡಿ ಈ ಬೋಟ್ಗಳನ್ನು ಸೀಸ್ ಮಾಡಿದ್ರು. ಆದರೆ ಈಗ ನದಿಗೆ ಮತ್ತೆ ಇಲ್ಲಿ ಸಾಕಷ್ಟು ಬೋಟ್ಗಳನ್ನು ಇಳಿಸಿ ಅವ್ಯಾಹತವಾಗಿ ಫಿಲ್ಟರ್ ಮಾಫಿಯಾನ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.